ಕಾಡನ್ನ ಕಡಿದು ಹೊಲ ಗದ್ದೆ ಮಾಡ್ಕೊಳ್ಳೋದು ಅಥವಾ ತೋಟ ಮಾಡ್ಕೊಳ್ಳೋದನ್ನು ಕೇಳಿದ್ದೀವಿ. ಮರ ಕಡಿದು ಕಳತನದಲ್ಲಿ ರೆಡ್ ಏನದು ರಕ್ತ ಚಂದನ ಕದ್ದು ತಗೊಂಡೋಗಿ ಸಾಗಿಸಿ ಮನೆ ಕಟ್ಕೊಂಡು ಕಾಸು ಮಾಡಿ ಮಜ್ಜಾ ಮಾರಾಕ್ಬಿಡೋಣ ಅನ್ನೋದನ್ನೂ ಕೇಳಿದ್ದೀವಿ. ಆದರೆ ಮನೇನೇ ಮಾರ್ಕೊಂಡು ಮರ ಬೆಳೆಸ್ತೀನಿ ಅನ್ನೋದನ್ನು ನಾನು ಕೇಳಿರಲಿಲ್ಲ. ಅಂತ ಕೇಳಿಸ್ಕೊಳ್ಳೇಬೇಕಾದಂತಹ ಸ್ಟೋರಿ ಈಗ ಬಂದುಬಿಟ್ಟಿದೆ ವಿಜಯಪುರದಿಂದ. ನೋಡಿ, ಇದು ಐತಿಹಾಸಿಕ ನಗರಿ ವಿಜಯಪುರದ ವಜ್ರ ಹನುಮಾನ್ ಕಾಲೋನಿಯಲ್ಲಿರುವ ಉದ್ಯಾನವನ. 10 ವರ್ಷಗಳ ಹಿಂದೆ ಇಲ್ಲಿ ವಿಜಯಪುರ ಅಭಿವೃದ್ಧಿ ಪ್ರಾಧಿಕಾರ ಉದ್ಯಾನವನಕ್ಕಾಗಿ 1 ಎಕರೆ ಭೂಮಿ ಮೀಸಲಿಟ್ಟಿತ್ತು. ಆದರೆ ಉದ್ಯಾನವನಕ್ಕೆ ಮೀಸಲಿಟ್ಟ ಜಾಗ ನಿರ್ಲಕ್ಷ್ಯಕ್ಕೆ ಒಳಗಾಗಿ ತಿಪ್ಪೆ ಗುಂಡಿಯಂತಾಗಿತ್ತು. ಆಗ ಪಾರ್ಕ್ ಪಕ್ಕದಲ್ಲೇ ವಾಸವಾಗಿದ್ದ ಈರಪ್ಪ ನಾಶಿ ಅನ್ನೋರು ತಮ್ಮ ಸ್ವಂತ ಮನೆಯನ್ನೇ ಮಾರಿದ್ರು. ಅದರಿಂದ ಬಂದ 3 ಲಕ್ಷ ಹಣದಲ್ಲಿ ಉದ್ಯಾನವನ ಅಭಿವೃದ್ಧಿ ಮಾಡಿದ್ದಾರೆ. 20-60 ರೀ ನನ್ನ ಮನೆ ಪ್ಲಾಟ್ ಐತ್ರಿ. 4 ಲಕ್ಷ ರೂಪಾಯಿ ಮಾಡಿದ್ರಿ. 4 ಲಕ್ಷ ರೂಪಾಯಿ ಮಾಡಿಸಿದ್ರಿ. 1 ಲಕ್ಷ ರೂಪಾಯಿ ನಮ್ಮ ಖರ್ಚಿಗೆ ಇಟ್ಕೊಂಡ್ರಿ. 3 ಲಕ್ಷ ರೂಪಾಯಿ ಎಲ್ಲ ಇಲ್ಲೇ ಹಾಕಿ ಬಿಡ್ತೀನಿ. ಎಲ್ಲ ಗಿಡ ಗುಡಿ ಎಲ್ಲ ಏನು ಕಾಣಿಸ್ತದೆ ಅಷ್ಟು ಎಲ್ಲ ನಾನೇ ಸ್ವಂತ. ನಮ್ಮ 3 ಲಕ್ಷ ರೂಪಾಯಿ ಎಲ್ಲ ನಾ ಮಾಡ್ಕೊತ ಬಂದೇನಿ. ಯಾರ್ದು ಹೆಸರಾಕಿಲ್ಲ. ಚಿಕ್ಕ ವಯಸ್ಸಿನಲ್ಲೇ ಪೋಲಿಯೋ ಅಟ್ಯಾಕ್ಗೆ ಒಳಗಾಗಿ ಸಣ್ಣ ಪ್ರಮಾಣದಲ್ಲಿ ಕಾಲಿನ ಅಂಗವೈಕಲ್ಯ ಅನುಭವಿಸ್ತಿರೋ ಈರಪ್ಪ ಪರಿಸರ ಪ್ರೇಮಿ. ಉದ್ಯಾನವನದಲ್ಲಿ ತಾವೇ ಕಷ್ಟಪಟ್ಟು ಓಡಾಡಿ ತೆಂಗು, ಮಾವು, ಅಡಿಕೆ, ಹುಣಸೆ, ಬಿದಿರು, ಬೇವು ಸೇರಿದಂತೆ ಹಲವು ಮರಗಳನ್ನ ಬೆಳೆಸಿದ್ದಾರೆ. ಇಷ್ಟೇ ಅಲ್ಲದೆ ಸಾಗವಾನಿ, ಸೀತಾಫಲ, ಬಾಳೆಯಂತಹ ಗಿಡಗಳು, ತರಕಾರಿ ಸೇರಿದ ಹೂ ಗಿಡಗಳನ್ನ ಬೆಳೆಸಿ ಉದ್ಯಾನವನವನ್ನ ಕಂಗೊಳಿಸುವಂತೆ ಮಾಡಿದ್ದಾರೆ. ಈರಪ್ಪ ಪರಿಸರ ಪ್ರೇಮಕ್ಕೆ ಪತ್ನಿ ನಾಗಮ್ಮ ಕೂಡ ಸಾಥ್ ನೀಡಿದ್ದಾರೆ. ಮಕ್ಕಳಿಲ್ಲದ ಈರಪ್ಪ ದಂಪತಿಗೆ ಈ ಗಿಡಮರಗಳೇ ಮಕ್ಕಳಿದ್ದಂತೆ. ಇದೇ ಉದ್ಯಾನವನದಲ್ಲಿ ಈಶ್ವರ ದೇವಾಲಯ ನಿರ್ಮಿಸಿದ್ದು ಅಲ್ಲೇ ಈ ದಂಪತಿ ವಾಸವಾಗಿದ್ದಾರೆ. ಒಂದು 10-15 ವರ್ಷದಿಂದ ಇಲ್ಲಿ ಗಿಡಗಳನ್ನೆಲ್ಲ ಹಚ್ಚಿ ಆಮೇಲೆ ಗುಡಿ ಎಲ್ಲ ಕಟ್ಟಿ ಅವರ ಸ್ವಂತ ಖರ್ಚಿನಿಂದ ಎಲ್ಲ ಕೆಲಸ ಮಾಡ್ಯಾರ ಅವರು. ಆಮೇಲೆ ಇದುವರೆಗೆ ಅವ್ರಿಗೆ ಯಾವುದೇ ಸರ್ಕಾರದಿಂದ ಅನುದಾನ ಆಗಲಿ ಯಾರು ವೈಯಕ್ತಿಕವಾಗಿ ಯಾರು ಸಹಾಯ ಮಾಡಿಲ್ಲ. ಇವತ್ತೆಲ್ಲ ಅಭಿವೃದ್ಧಿ ಮಾಡಿಟ್ಮೇಲೆ ಈ ಗುಡಿ ನೀವು ಬಿಟ್ಟು ಹೋಗ್ಬೇಕು, ಇದೆಲ್ಲ ನಾವು ಮಾಡಿದ್ದಂತೇಳಿ ಇವರಿಗೆ ಬಿಡಿಸ್ತಾ ಇದ್ದಾರೆ. ಆಮೇಲೆ ಇವರಿಗೆ ಸರ್ಕಾರ ಮತ್ತು ಬಿಡಿಎದಿಂದ ಸೂಕ್ತವಾದ ಅನುದಾನ ಕೊಡಬೇಕು. ಅಂಗವಿಕಲರಿದ್ದಾರೆ. ಉದ್ಯಾನವನವೇ ತನ್ನ ಜೀವ ಅಂತ ನಂಬಿರೋ ಈರಪ್ಪಗೆ ಸುತ್ತಮುತ್ತಲ ಜನರೇ ಶತ್ರುಗಳಾಗಿದ್ದಾರೆ. ಉದ್ಯಾನವನದಲ್ಲಿ ನಿರ್ಮಿಸಿರೋ ದೇವಾಲಯದ ಆದಾಯ ಇತ್ತೀಚೆಗೆ ಹೆಚ್ಚುತ್ತಿದ್ಯಂತೆ. ಹೀಗಾಗಿ ಕೆಲವರು ದೇಗುಲದ ಮೇಲೆ ಕಣ್ಣು ಹಾಕಿದ್ದು ಈರಪ್ಪರನ್ನ ಪಾರ್ಕ್ನಿಂದಲೇ ಹೊರಹಾಕಲು ಸಂಚು ನಡೆಸುತ್ತಿದ್ದಾರೆ. ಇದ್ಯಾವುದಕ್ಕೂ ತಲೆಕೊಡಿಸಿಕೊಳ್ಳದ ಈರಪ್ಪ ತನ್ನ ನಿಸ್ವಾರ್ಥ ಸೇವೆ ಮುಂದುವರಿಸಿದ್ದಾರೆ. ಕ್ಯಾಮರಾಮನ್ ಸುನಿಲ್ ಜೊತೆ ಪುರುಷೋತ್ತಮ ಕುಲಕರ್ಣಿ, ವಿಜಯಪುರ ಪಬ್ಲಿಕ್ ಟಿವಿ. ರೈಟ್, ಮುಂದಕ್ಕೋಗೋಣ. ಎಸ್, ಈರಪ್ಪ ಅವರು ಈಗ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ರೀ ಈರಪ್ಪನವ್ರೆ. ನಮಸ್ಕಾರ ಅಕ್ಕ. ಮನೇನ ಯಾಕೆ ಮಾರ್ಕೊಂಡ್ರಿ? ಏನವ್ರಿ, ನಮ್ಗೆ ಒಂದು ಸ್ವಲ್ಪ ಮೊದಲ ತಲ್ಕೊಂಡ್ ಬರ್ತದೆ ಎಷ್ಟೇ ರೀತಿ ಅದು ಕಿತ್ತಿದ್ರಿ. ಕಿತ್ತಾನೇ ಕೆಲಸ ಏನು ಇದಿಲ್ರಿ. ಸರ್ಕಾರಕ್ಕದು ಎಲ್ಲ ಒಂದ್ ಸ್ವಲ್ಪ ಅರ್ಜಿ ಹಾಕಿದೀನ್ರಿ. ಯಾರಿದ್ದದು ಮನಿ? ಅದು ನಮ್ ಸ್ವಂತ ಮನಿ ಅದು. ಸ್ವಂತ ಅಂದ್ರೆ ನಿಮ್ಮ ಅಜ್ಜ ಅವರದ್ದು, ಅಪ್ಪ ಅವರದ್ದು? ನೀವೇ ಕಟ್ಸಿದ್ರಿ? ನಾ ಸ್ವಂತ ನಾನೇ ತಗೊಂಡಿದ್ದೆ ಸರ್. ನೀವ್ ಏನ್ ಉದ್ಯೋಗ ನೌಕರಿ ಮಾಡಿದ್ರಿ? ನೌಕರಿ ಇಲ್ಲ ಸರ್, ಅಂಗವಿಕಲತೆ ತಲ್ಕೊಂಡ್ ಬೋತಾದಿತ್ತು ಸರ್. ನಮ್ದು ಅಂಗವಿಕಲತೆ ತಲ್ಕೊಂಡ್ ಬೋತಿತ್ತು ಸರ್. ಅದು ರೋಡ್ ಅಗಲೀಕರಣ ಮಾಡಾಗ ಕಿತ್ತದ ಸರ್. ಕಿತ್ತಾಣನೆ ನಾವು ಅಂಗವಿಕಲತೆ ಎಲ್ಲ ಸರ್ಕಾರಿ ಸ್ವಲ್ಪ ನನಗೇನ್ರಿ ಹೆಲ್ಪ್ ಮಾಡಕ್ಕೆ ಅರ್ಜಿ ಕೊಟ್ಟಿದ್ರಿ. ಅಂಗಡಿ ಯಾರು ಏನು ಹೆಲ್ಪ್ ಮಾಡ್ಲಿಲ್ಲ ಸರ್. ಸುಮ್ಮನೆ ಖಾಲಿ ಕೂತೇನು, ನಮ್ಗೂ ಮಕ್ಕಳು ಇದ್ದಿಲ್ರಿ. ಹಂಗಲ್ರಿ, ನಾನು ಆಸ್ತಿ ಖರೀದಿ ಅಲ್ರಿ ಸರ್, ಆ ಆಸ್ತಿ ಖರೀದಿ ಮಾಡ್ಲಿಕ್ಕೆ ರೊಕ್ಕ ಎಲ್ಲ ಬಂತ್ ನಿಮ್ಗೆ ಹಂಗಾರೆ ಅಂತ? ನಾ ಅಂಗಡಿ ಇಟ್ಟಿದ್ವಲ್ರಿ ಸರ್, ಅಂಗಡಿ ಕಿತ್ತದ್ರಿ. ಮನಿ ಜಾಗ ಮನಿ ಹಂಗಾಗಿ ಸೈಟ್ ತಗೊಂಡು ಮನಿ ಕಟ್ಟಿದ್ರೇನಾ? ಹಾ, ಸೈಡ್. ಆಮೇಲೆ ಆ ಮನಿ ಮಾರಿದ್ದಕ್ಕೆ ಎಷ್ಟು ಕಾಸು ಬಂತು ನಿಮ್ಗೆ? 4 ಲಕ್ಷ ರೂಪಾಯಿ. ಅರ್ಧ ಆಯ್ತ್ರಿ, ಅರ್ಧ ಮಾರಿ ಸರ್. ಅದ್ರಲ್ಲಿ ಸ್ವಲ್ಪ ದುಡ್ಡು ತೆಗೆದು ಇಲ್ಲಿಗೆ ಹಾಕದ್ರಿ? ಹಾ ಸರ್. ಯಾಕೆ ಹಾಕದ್ರಿ? ಏನೋ ಸುಮಾರು ನನ್ಗೆ ಸ್ವಲ್ಪ ನಮ್ಗೆ ಏನು ಇಲ್ರಿ, ಅದು ಒಂದು ಏನೋ ಸಮಾಜ ಕೆಲಸ ಮಾಡ್ಬೇಕಂತ ಮಾಡಿದೆ ಸರ್. ಇಷ್ಟೇ ರೀ. ಯಾರು ಇಲ್ಲೇನ? ಮಕ್ಕಳು ಹೆಂಡತಿ ಯಾರಿಲ್ಲ? ಏನ್ ಹೆಣ್ಮಕ್ಳು ಅದಾವ ಸರ್, ನಮ್ಮ ಮನೆಯವ್ರು ಅದಾರಿ. ನಮ್ಗ ಮಕ್ಳು ಇದ್ದಿದಿಲ್ರಿ. ಸುಮ್ಮ ಒಂದ್ ಸ್ವಲ್ಪ 1-2 ಗಿಡ ಹಚ್ಚಿಂದ್ರಿ. ಅದು ಗಿಡ ಹಾಕೋಣ ಸ್ವಲ್ಪ ಚಂದ ಅದು ಬೆಳಿಲಕ್ಕತ್ತು. ಅದು ಇಟಿ ಅನ್ಕೊತ ಅದೆಲ್ಲ ಮಾಡಿ ಮುಗಿಸ್ತೀರಿ. ಮುಗಿಸೋಣನೆ ಮತ್ತೊಂದು ಗುಡಿ ಒಂದು ಮಾಡಿದ್ರಿ. ಅದೇನಕ್ಕೆ ಗುಡಿ ನೋಡಿ, ಗುಡಿ ಮಾಡಿದ್ದೆ ಪ್ರಾಬ್ಲಮ್. ಗುಡಿ ಯಾಕೆ ಮಾಡಕ್ ಹೋದ್ರಿ? ಅದು ಏನೋ ಸ್ವಲ್ಪ ನಮ್ಗೆ ಅದು ಗೊತ್ತಾಗ್ಲಿಲ್ಲ ಸರ್, ಅದು ಮಾಡಿದ್ದೆ ಸರ್ ಗಾರ್ಡನ್. ಈಗ ಬಹಳ ಮಂದಿಗೆ ಕಣ್ಣೈತಂತಲ್ಲ ಗುಡಿ ಮ್ಯಾಗ. ಇರ್ಲಿ. ಎಷ್ಟ್ ಗಿಡ ಐತ್ರಿ ಅಲ್ಲಿ?
$1,000 ತನ ಆಗ್ತಾರ ಸರ್. ಇದಕ್ಕೆ ಹ್ಯಾಂಗ್ ನೀರ್ ಹೆಂಗ್ ಹಾಕ್ತೀರಿ? ನೀರ DCR ಬೋರ್ ಹೊಡೆಸ್ಕೊಟ್ಟಿಗಾರ ಸರ್. ಯಾರು ಡಿ ಸಿ? ಜಿಲ್ಲಾಧಿಕಾರಿ DCR ಸದಾ ಪಾಟೀಲ್ ಸಾಹೇಬ್ರು ಬಂದ್ಸಿಂದ ಬೋರ್ ಹೊಡೆಸಿಂದ್ರಿ ಅವ್ನ ಪಕ್ಷಿ ಕುಡ್ಲಕ್ಕ ನೀರಿಂದು ಮಾಡಿದೀನಿ ಸರ್. ಅದನ್ನ ನೋಡಿ $500 ಕೊಟ್ರ ಸರ್ ನಾವು. ಬೆಸ್ಟ್ ಆಗ್ಬಿಡ್ರಿ. ಈಗ ನೀವು ಮನಿ ಈಗ ಮಾರಾಯ್ತಲ್ಲ, ಹ್ಞೂ ಸರ್. ನೀವೀಗ ಮಲಕ್ಕೊಳ್ಳೋದು ಊಟ ಮಾಡೋದು ಅದೆಲ್ಲ ಎಲ್ಲಿ ಇಲ್ಲೇ ಮಾಡ್ತೀರೇನ? ಹ್ಞೂ ಸರ್. ಎಲ್ಲಿ ಮಲಕತ್ತೀರಿ ನೀವು? ಗುಡಿಯಾಗ ಮನಿ ಮಲಕತ್ತೀರಿ? ಐತಿ, ಅರ್ಧ ಮನಿ ಐತಿ ಸರ್. ಅರ್ಧ ಮನಿ ಐತೇನ? ಅರ್ಧ ಐತಿ. ಈಗ ಚಲೋ ಐತೇನ ಇದು ಪಾರ್ಕ್? ಪಾರ್ಕ್ ರೀ ನಮ್ಮ ಮನಿ ಬಾಜುನೇ ಅದ ಸರ್. ಬೇರೆಯವರೆಲ್ಲ ಬರ್ತಾರೇನಲ್ಲಿ? ಬರೋದು ಒಣ್ಣನವರು ಎಲ್ಲ ಮಂದಿ ಬಾ ಬರ್ತಾರ ಸರ್. ಇವರೇ ಒಣ್ಣನವ್ರೆ ಒಂದಿಬ್ರು 3 ಮಂದಿ ಅದು ರೊಕ್ಕ ಬರ್ಲಾಕತ್ತ ಗೌರ್ಮೆಂಟ್ ಇದ್ರಿ. ರೊಕ್ಕ ಬರ್ಲಾಕತ್ತಾನ ಅವ ಮಾಡಿದ ಅವ ಲಪುಟ ಅಂತೇಳಿ ಮಾನ್ ಮುಖದ್ದಿಮೆ ನಷ್ಟ ಅಂತೇಳಿ ಅದು ಕಂಪ್ಲೇಂಟ್ ಮಾಡೋಣ ಪೊಲೀಸ್ ಸ್ಟೇಷನ್ ಕಚೇರಿ ಎಲ್ಲ ಅದವ್ರಿ. ಗಾಬರಿ ಆಗ್ಬೇಡ್ರಿ, ಸುಮ್ನಿರ್ರಿ, ಏನು ಗಾಬರಿ ಆಗ್ಬೇಡ್ರಿ. ಎಲ್ಲ ದುರಾಸೆ ಜನ ಹಂಗೆ ಖಾಲಿ ಬಿಟ್ಬಿಟ್ಟು ಒತ್ತುವರಿ ಮಾಡ್ಕೊಳಕ್ ಬಿಡ್ಬೇಕಿತ್ತು ಇವ್ರಿಗೆ, ಅಥವಾ ಅಲ್ಲಿ ಕಸದ ತಿಪ್ಪೆ ಹಾಕ್ಬಿಟ್ಟು ಇವ್ರ ಮನೇಲಿ ಯಾರು ಬದುಕಾಗ್ ಮಾಡ್ಬೋದು. ಅಕ್ಕಪಕ್ಕದ ಜನ ಈತ ಮಾಡೋ ಕೆಲಸ ಸಪೋರ್ಟ್ ಮಾಡಬೇಕು, ಅದನ್ನ ಪ್ರೊಟೆಕ್ಟ್ ಮಾಡ್ಕೋಬೇಕು. ಅದನ್ನ ನೋಡಿ ಅವ್ರಿಗೆ ಕಡೆ ಕೊಡ್ತಾರಂತೆ. ಏನ್ ಮನುಷ್ಯರಿ ಜನ. ನಾ ಏನೇ ಅನ್ಯಾಯ ಮಾಡಿದ್ನಿ ಅಂತಂದ್ರೆ ಸರ್ ಜೈಲ್ ಹೋಗ್ಲಕ್ಕೂ ರೆಡಿ ಅದೀನಿ ಸರ್. ಹಂಗ್ಯಾಕಂತೀರಿ ಬಿಡ್ರಿ, ಹಂಗ್ಯಾಕಂತೀರಿ ನೀವು? ನಿಮ್ಗಾಗೇನು ಮಾಡ್ಕೊಂಡಿಲ್ವಲ್ರಿ? ನೋಡ್ರಿ ಅದು ತಿಳಿಬೇಕು ಸರ್. ಈಗಿನ ಸಮಾಜ ಯಾವ್ದು ಸರ್, ಯಾರು ತಿಳ್ಕೋಬೇಕು, ಇಲ್ರಿ ತಿಳ್ಕೊಳಂಗ್ ಮಾಡೋಣ ಸುಮ್ನ್ರಿ. ಇವತ್ ನೀವು ಪಬ್ಲಿಕ್ ಹೀರೋನಾಗ ಬಂದಿದ್ದೀರಿ ಇಲ್ವಾ? ಕಿರುಕುಳ ಕೊಟ್ರೆ ಅವ್ರನ್ನ ಪಬ್ಲಿಕ್ ವಿಲನ್ ಆಗಿ ತರೋಣ ಇರ್ರಿ ನಾಳೆ. ನಮ್ಮ ಹತ್ರ 2 ಸ್ಕೀಮ್ ಐತಿ. ಫಿಲಮ್ನಾಗ ಹೀರೋ ಇದ್ಮೇಲೆ ವಿಲನ್ ಇರಲ್ವೇನ? ಹಂಗೆ ಇವತ್ ಹೀರೋ ನಾಳೆ ವಿಲನ್. ಸೋಮವಾರದಿಂದ ಗುರುವಾರದವರೆಗೆ ವಿಲನ್, ಶುಕ್ರವಾರ ಶನಿವಾರ ಭಾನುವಾರ ಹೀರೋ, ಶುಕ್ರ ಶನಿ ಭಾನು ವಿಲನ್. ಹೊಸ ಸ್ಕೀಮ್ ಶುರು ಮಾಡೋಣ ಸುಮ್ನರ್ರಿ. ಆರಾಮಿದ್ದೀರಿಲ್ಲ? ಆರೋಗ್ಯ ಸರಿ ಇತ್ತಲ್ಲ? ಎಲ್ಲ ಹಂಗ ಆರೋಗ್ಯ ಅದ ರೀ. ನಮ್ಗ ಮನೆಯವ್ರು ಒಬ್ರು ದುಡ್ಲಾಕ್ ಹೋಗ್ತಾರ, ಸ್ವಲ್ಪ ತೊಂದ್ರೆ ಆಗ್ಲತ್ತೈತಿ ಸರ್. ಈಗ ಕಾಲು ಪ್ರಾಬ್ಲಮ್ ಐತೇನ? ರೊಕ್ಕದ ಏನಿಲ್ರಿ. ನಮ್ನಾಗ ಕೆಲ್ಸಕ್ಕೆ ಹೋಗಿದ್ರು ಅವ್ರೇ ನನ್ ಊಟದ ಎಲ್ಲ ಮುಂಜಾನೆ 5ಕ್ಕ ಹೋಗ್ತೀನಿ ಸರ್. ನಸ್ಕಿನಾಗ ರೀ 5ಕ್ಕೆ ಆದ್ಮೇಲೆ 7:30 8 ತನಕ ಅಲ್ಲೇ ಗಾರ್ಡನ್ದಾಗೆ ಎಲ್ಲಿ ಅದ್ ಬಿಟ್ಟು ಎಲ್ಲಿ ಹೋಗಂಗಿಲ್ಲ ಸರ್ ನಾ ರೀ. ಈಗ ಮತ್ತೆ ಸ್ವಲ್ಪ ಅವ್ರ ಕೆಲ್ಸಕ್ಕೆ ಹೋಗಿದ್ರಿ, ಅವ್ರ ಕೆಲಸ ಸಾಹೇಬ್ರು ಟ್ರಾನ್ಸ್ಫರ್ ಆಗಿ ಹೋದ ಸರ್. ಆಯ್ತು ಸರ್. ಅವ್ರು ಇವ ಸ್ವಲ್ಪ ತೊಂದ್ರೆ ಆಗತ್ತೆ ಸರ್. ನೋಡಿ ಗೌರ್ಮೆಂಟ್ ಸ್ವಲ್ಪ ಏನಾರ ಹೆಲ್ಪ್ ಆಗ್ತಿತ್ತು ಅಂದ್ರೆ ಭಾಳ ಒಳ್ಳೆ ಕೆಲಸ ಆಕರಿ. ಇನ್ನು ನಾಯಿನ ಗಸರಂಗಿಲ್ರಿ. ನಾನು ಹೊಟ್ಟೆ ತುಂಬ ಉಳಿದಿದ್ದೆಲ್ಲ ಅಲ್ಲೇ ಮಾಡೋ, ಅದಕ್ಕೆ ಇಷ್ಟರಿ. ಬಾತ್ರಿ ಒಟ್ಟಲ್ಲಿ ಈಗ ಅವೆಲ್ಲ ಅದ್ಭುತವಾಗಿ 1 ಎಕರೆ ಐತೇನದ? 1 ಎಕರೆ ಅದ ಸರ್. 1 ಎಕರೆ ಅದ. ಹಬ್ಬ ಎಲ್ಲ ವಾಕಿಂಗ್ ಬರ್ತಾರ ಹೆಣ್ ಮಂದಿ ಅಲ್ಲಿಗೆ? ವಾಕಿಂಗ್ ಯಾವ್ದು ಏನು ಬರಲ್ಲ, ಹೆಂಗೆ ಕಡಿಮೆ ಅದು ಮಕ್ಕಳ ಅದು ಹೋಗ್ತಾರೆ. ಮೊದಲು ಅದು ಮಾಡ್ತಿದ್ರಿ, ಸ್ವಲ್ಪ ಅದು ಕೆಟ್ಟ ಮಾಡ್ಲಕತ್ತ ಸರ. ಗೊತ್ತಾಗ್ಬಿಡ್ರಿ. ಅವೆಲ್ಲ ರೊಕ್ಕ ಬ್ಯಾರೆ ಬ್ಯಾರೆ ಇದು ನಡ್ಲಕತ್ತದ. ನಾನ್ ಸಾರ್ವಜನಿಕ ಆಸ್ತಿ ಇದು. ಏನ್ ನಾ ಹಚ್ತೀನಿ, ಗಿಡ ಹಚ್ತೀನಿ, ಬಿಡಿ ಕಟ್ಟಿ ಅಂತ ಹೇಳಿ ನಮ್ಮ ಅಪ್ಪಂದು ಆಸ್ತಿ ಅಲ್ಲ. ಗಾರ್ಡನ್ ಅಂದ್ರೆ ಏನು? ಗಾರ್ಡನ್ ಅಂದ್ರೆ ಏನು? ರೆಸ್ಟ್ ತಗೊಳ್ಳೋದು, ಆರಾಮ್ ಕೊಂಡೋದು, ಹೋಗುದು. ಗಿಡ ಗಿಡ ಮುರಿದು ಹಾಳು ಮಾಡುದು ಬಾಳ ಮಾಡ್ಲಕತ್ತ. ಅದು ಮುರ್ಸ್ ಅವ್ರೆಲ್ಲಾ ಗಿಡಗಳು ತೆಗೆಸಿಂದ್ರಿ ಬ್ಯಾರೆ ಬಿಡಿದು ದೊಡ್ಡದು ಮಾಡಿ ಸಂಭ್ರಮವನ್ನ ಹಂಗ ಹಿಂಗ ಲಗ್ನದು ಮಾಡ್ಲಕತ್ರಿ. ಈಗ ನಾವು ಗಿಡಗಳು ತೆಗೆಸ್ಕೊಡಂಗಿಲ್ಲ. ನೀವೇನ್ ಬೇಕಾದ್ ಮಾಡ್ರಿ, ನಾವ್ ಗಿಡ ರೇ ಸೊಮೆ, ಈಗ ಎಲ್ಲಿವರೆಗೂ ನಿಮಗೆ ಶಕ್ತಿ ಇರ್ತದೆ ಅಲ್ಲಿವರೆಗೂ ಮಾಡ್ರಿ. ಅಲ್ಲಿ ತನ ನಾ ಮಾಡ್ತೀವಿ ಸರ್. ಆಮೇಲೆ ಯಾರ್ಯಾರು ಕಾಟ ಕೊಡ್ತಾರೆ ಅವ್ರದ್ದೆಲ್ಲ ಹೆಸರು ನಮ್ಮವ್ರಲ್ಲಿ ಹೇಳ್ರಿ. ನಾವು ಅವ್ರನ್ನ ವಿಲನ್ ಮಾಡಿ ತೋರ್ಸಣ್ರಿ. ಬಿಡ್ಗಿಡ ಹಂಗಿಲ್ರಿ. ಈ ಕಾಲದಲ್ಲಿ ಸರ್ಕಾರಿ ಜಮೀನು ಹೊಡ್ಕೊಂಡವ್ರೆ ಮೀಸೆ ತಿರುಗ್ಕೊಂಡು ಓಡಾಡ್ತಾ ಇದ್ದಾರೆ. ನೀವು ಸರ್ಕಾರಿ ಜಮೀನ್ ರಕ್ಷಣೆ ಮಾಡ್ಕೊಂಡು ಗಿಡ ನೆಟ್ಟಿರೋರು ನಿಮಗ್ ಕಟ್ಟ ಕೊಟ್ರೆ ಅದೇಂಗ್ ಬಿಡೋದು? ಬಿಡಕ್ಕಾಗಲ್ಲ. ಆಯ್ತು ಆಯ್ತ್ರಿ. ನಾನು ಮಾತಾಡೋಣ ಬಿಡ್ರಿ. ಆಯ್ತು, ಒಳ್ಳೇದಾಗ್ಲಿ ರೀ.